ಶಾಂತಿ ಅಮರೇ 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 ಶಾಂತಮ್ಮನವರೇ ಹಾಡು ಹೇಳ್ತೀಯಾ? ನನ್ಗೋಸ್ಕರ ಹಾಡು ಹಾಲಪ್ಪ. ನಮ್ಮನ್ನು ಬಿಟ್ಬಿಟ್ಟು ಸ್ವರ್ಗ ಸೇರ್ಕೊಂಡ್ಬಿಟ್ರು. ಲಕ್ಷ್ಮಿ 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 ನಿಂತ್ಕೋ ಲಕ್ಷ್ಮಿ ಲಕ್ಷ್ಮಿ ನಿಂತ್ಕೋ ಹಾಲಪ್ಪ ನಿಮ್ಮಿಂದ ದೂರ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ನಮ್ ತಂಗಿ ತೀರೋದ್ಲಲ್ಲ ಅನ್ನೋ ಒಂದೇ ಒಂದು ದುಃಖದಿಂದ ಅಷ್ಟೇ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹಾಲಪ್ಪನ ಹಾಡಂದ್ರೆ ನಮ್ ತಂಗಿಗೆ ತುಂಬಾ ಇಷ್ಟ ಇತ್ತು. ಅವಳು ಆ ಹಾಡನ್ನ ಯಾವಾಗ್ಲೂ ಹಾಡ್ತಾನೆ ಇದ್ಲು. ಆ ಹಾಡನ್ನ ಕೇಳಿದ ತಕ್ಷಣ ಹಾಲಪ್ಪ ಎಲ್ಲಿದ್ರೂ ಓಡ್ ಬಂದ್ಬಿಡ್ತಾ ಇದ್ದ. ಅದೇ ಹಾಡನ್ನ ನೀವು ಪ್ರಯತ್ನ ಪಟ್ರೆ ಹಾಲಪ್ಪನ ಹೊಲ್ಸ್ಕೋಬಹುದು ಅನ್ಸುತ್ತೆ. ಆ ಹಾಡು ನೋಡು, ಇನ್ನು 10 ಜನ್ಮ ಎತ್ತಿದ್ರು ಈ ಹಾಡನ್ನ ಹಾಡೋ ಯೋಗ್ಯತೆ ನೀನ್ ಬರಕಿಲ್ಲ. ಇದೇ ಕೊನೆ. ನೀನು ದಪ್ಪ ಹಾಡಿದ್ರೆ ನೆಟ್ಗಿರಕಿಲ್ಲ. ನೀನ್ ದೊಡ್ಡ ಮನಸ್ ಮಾಡಿ ನಿನ್ ಮಗಳನ್ನ ನನ್ ಮಗನ ಕೊಟ್ಟು ಮದುವೆ ಮಾಡಿದ್ದು. ನಿನ್ ಮಗಳು ನನ್ ಮನೆಗ್ ಬಂದ್ಮೇಲೆ ಮಹಾಲಕ್ಷ್ಮಿ ತರ. ಅದೇನ್ ದೊಡ್ಡ ವಿಷಯ ಬಿಡಪ್ಪ. ಅದಿಲ್ಲಿ ಅನ್ಯಾಗೆ ಮದ್ವೆ ಆದ್ಮೇಲಾದ್ರೂ ನಿನ್ ಮಗ ಸುಧಾರಿಸಿದಾನ? ಓ, ಇದೇನೆ ಹಿಂಗ್ ಕೇಳ್ತಾ ಇದ್ಯಾ? ಈಗ ತುಂಬಾ ಬದಲಾಯಿಸ್ಬಿಟ್ಟವನೆ. ಮೊದಲಂಗೆ ಎಲ್ಲಾರ ಹತ್ರನು ರಕ್ತ ಮಾತಾಡ್ತಾನೆ. ಓ, ಅಂದಂಗೆ ಇನ್ನು ಏನೇನೋ ವಿಷಯ ಮಾತಾಡ್ಬೇಕು. ಬಾ, ಮನೇಲಿ ಹೋಗಿ ಕುತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಗ ಬೇಡ, ವಿಷಯ ತಿಳ್ಕೋಬೇಕಾಗಿತ್ತು, ಬಂದೆ, ವಿಷಯ ತಿಳ್ಕೊಂಡಿದ್ದಾಯ್ತು. ಇನ್ಮೇಲೆ ಆಗಾಗ್ ಬರ್ತಾ ಇರ್ತೀನಲ್ಲ, ಬಿಡು. ನಾನಿನ್ ಬರ್ತೇನೆ. ನಾನು ಒಂದಷ್ಟು ಸಲ ಬಿಟ್ಬಿಟ್ಟು ಬರ್ತೀನಿ. ಆಯ್ತು, ಒಳ್ಳೆ. ನನ್ ಮನೆ ನಿನ್ ಮನೆ ಇದ್ದಂಗೆ ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ಒಳ್ಳೆದ ಗಂಡನಿಗೆ ಮೊಸರಲ್ಲೂ ಕಲ್ ಸಿಗ್ತದಂತೆ. ನಾನು ಏನೇ ಪ್ರಯತ್ನ ಪಟ್ರು ಪ್ರಯೋಜನನೇ ಇಲ್ದಂಗ ಆಯ್ತದೆ. ಏನ್ ಮಾಡೋದಕ್ಕ? ನೋಡವ, ನೋವೂನು ಬಿಸಿ ತುಪ್ಪನ್ ಬಾಯಾಗಿಕ್ಕೊಂಡು ನುಂಗಕ್ಕೂ ಆಗದೆ ಉಗ್ಳಕ್ಕೂ ಆಗದೆ ಒದ್ದಾಡೋ ಬದ್ಲು ಈ ಮನೆಯಾಗ ನಡೆಯೋ ವಿಷಯನ ನಿಮ್ ಮಾವನ್ ತಾವ್ ಹೇಳ್ಬಿಡವ. ಆ ಕೆಲ್ಸ ನಾನು ಯಾವತ್ತೂ ಮಾಡ್ಬೋದಾಗಿತ್ತು. ಆದ್ರೆ ನನ್ ಗಂಡ ಮದ್ವೆ ಆದ ದಿನ ಹಾಗೆ ಷರತ್ ಏನ್ ಗೊತ್ತಾ? ಷರತ್ತ ಏನವದು? ನಾವಿಬ್ರು ಮದ್ವೆ ಆದ್ಮ್ಯಾಕೆ ಸುಖವಾಗಿದ್ದೀವಿ ಅಂತ ಅಪ್ಪಯ್ಯ ಅಂದ್ಕಳಂಗೆ ನಾಟಕ ಮಾಡ್ಬೇಕು. ಹೀಗೆ ನೆಮ್ಮದಿಯಾಗಿರ್ತೀಯೋ ಇಲ್ಲ ವಿಧವೆ ಪಟ್ಟ ಕಟ್ಕೋತೀಯೋ ತೀರ್ಮಾನ ನಿನಗೆ ಸೇರಿದ್ದು ಅಂದ್ರು. ನಾವಿಬ್ರು ದೂರ ಇದೀವಿ ಅನ್ನೋ ವಿಷಯನ ನಮ್ಮ ಅಪ್ಪಯ್ಯನಿಗೇನಾದ್ರು ತಿಳಿಸಿದ್ರೆ ಆವತ್ತೇ ಈ ಮನೆ ಋಣ ತೀರೋಯ್ತದೆ ಅಂತ ಅವ್ರು ಹೇಳವ್ರೆ. ಲಕ್ಷ್ಮಕ್ಕ, ನಮ್ಮ ಮಾವಯ್ಯನಿಗೆ ಈಸಿಯ ತಿಳಿಸಿ ಅವರನ್ನು ಕಳ್ಕೊಳ್ಳೋ ಇಲ್ಲ ಕನ್ಯಾ ಸೆರೆ ಬಿಡಿಸ್ಕೊಳ್ದಂಗೆ
ಕೊನೆವರೆಗೂ ಪಾಲಕ್ ಬಂದಿದೆ ಪಂಚಾಮೃತ ಅಂತ ಜೀವನ ಮಾಡ್ಲು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ, ಆದ್ರೆ ನಮ್ಮಿಬ್ರ ಜಗಳ ಸತ್ ಮ್ಯಾಕಾದ್ರೂ ಮುಗಿತದೋ ಏನೋ. ಅಲ್ಲಪ್ಪ ಬಾರ ಇಲ್ಲಿ. ಏನಪ್ಪ? ನಿನ್ಗೂ ಗೌರವನ್ಗೂ ಏನಾದ್ರು ವ್ಯಾಜ್ಯ ಆಯ್ತೇನೋ? ಚಚ್ಚ ಅಂತದೇನಿಲ್ಲಪ್ಪ. ಅಂತ ಹೆಂಡತಿನ ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿರ್ಬೇಕು. ಅದು ಸರಿನೇ. ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಯಾವ ಸುಖನೂ ಕಾಣದೆ ತನ್ನ ನೋವನ್ನ ತಾನೇ ಅನುಭವಿಸಿ ಬೇರೆ ಯಾರ ಹತ್ರನೂ ಹೇಳ್ದೆ ಬಾಯಿ ಮುಚ್ಕೊಂಡಿದ್ದಾಳಲ್ಲ, ಅಂಥ ಪುಣ್ಯಾತ್ಕೀರ್ತಿ ಸಿಕ್ಕಿರೋದು ನಿನ್ ಪುಣ್ಯನೇ. ಏನ್ ಹೇಳ್ತಾ ಇದೀಯಪ್ಪ? ಏನು ಗೊತ್ತಿಲ್ದಲ್ಲಿರೋ ಗುಮ್ಮಂತರ ನಾಟಕ ಆಡ್ಬೇಡ ಕಣ್ಲಾ. ನಾನ್ ನಿನಗೆ ಮದುವೆ ಮಾಡಿದ್ಯಾಕೆ? ನಿನ್ ಜೀವನದಲ್ಲಿ ನಡೆದಿರೋ ಕಹಿ ಘಟನೆನೆಲ್ಲ ಮರ್ತು ಮತ್ತೆ ಹೊಸ ಮನುಷ್ಯನಾಗಿ ಬದುಕಲಿ ಅಂತ. ಆದ್ರೆ ನೀನ್ ಮಾಡ್ತಾ ಇರೋದು ಏನ್ ಮಗ? ಅಪ್ಪ ಅದು ಅದು ಇಲ್ಲ ಇದು ಇಲ್ಲ. ಮಾತ್ ಬರ್ಸಕ್ ಪ್ರಯತ್ನ ಪಡ್ಬೇಡ, ಬಾಯಿ ಮುಚ್ಕೊಂಡು ಸುಮ್ನೆ ಇರು. ನೀನಾಗಿ ನೀನ್ ಆಸೆ ಪಟ್ಟು ನನ್ಗಿಂತದ್ ಬೇಕು ಅಂತ ಬಾಯ್ ಬಿಟ್ಟು ಕೇಳ್ದೋನಲ್ಲ, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ನೀನ್ ಒಂದು ಗೊತ್ತಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು ಕೊಡೋ ಮಗ. ಅವಳಾಗವಳು ನಿನ್ ಹಾಡ್ಗೆ ಮನಸ್ಸೋತ್ಲು, ನಿನಗ್ ಮನ್ಸನ್ ಕೊಟ್ಲು. ಯಾವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಕಾಣುತ್ತೆ. ಅವಳನ್ನ ಬ್ಯಾಗ ಕಿತ್ಕೊಂಡ್ಬಿಟ್ಟ. ನೀನ್ ಸತ್ತೋಳ ಬಗ್ಗೆನೇ ಇಷ್ಟೊಂದು ತಲೆ ಕೇಳಿಸ್ಕೊಂಡು ಯಾವಾಗ್ಲೂ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಬದುಕಿದ್ದು ನಿನ್ ಕೈ ಹಿಡಿದು ಯಾವ ಸುಖನೂ ಕಾಣದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇರೋ ಆ ಗೌರನ್ ಬಗ್ಗೆ ನೀನು ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಾರಿ ಅಂತಾರೆ. ಅವಳು ಅವಳ ಆಸೆ ಆಕಾಂಕ್ಷೆಗೆಲ್ಲ ಬೀಗ ಹಾಕ್ತೆ ಬೀದಿಗಿಳಿದ್ರೆ ಎಂತ ಅನಾಹುತ ಆಗುತ್ತೆ ಗೊತ್ತಾ? ಹೆಣ್ಣಿನ ಮನ್ಸು ಅಂದ್ರೆ ಮಗುವಿನ ಮನ್ಸಿದ್ದಂಗೆ, ಆದ್ರೆ ಅದು ಅಷ್ಟೇ ಚಂಚಲ. ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ, ಚೆನ್ನಾಗಿ ಗೆಪ್ತಲಿಟ್ಕೋ ಮಗ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹಾಲಪ್ನೆಂಟಿ ಕೆಟ್ಟು ಕೆರ ಹಿಡಿದೋದ್ಲು ಅಂತ ಊರ್ ತುಂಬಾ ಜನ ನಿನ್ನ ಆಡ್ಕೊಂಡಾಗ್ತಾರೆ ಹೊರತು ನನ್ ಸೊಸೆ ಹಾಳಾದ್ಲು ಅಂತ ಯಾರು ನಗಲ್ಲ. ನೋಡು ಮಗ, ಇರೋ ಬದುಕನ್ನ ಸ್ವರ್ಗ ಮಾಡ್ಕೊಳ್ಳೋದು ನರ್ಕ ಮಾಡ್ಕೊಳ್ಳೋದು ನಿನ್ ಕೈಲಿ ಐತೆ ಕಣೋ. ಯಾವ್ದು ಬೇಕು ಅಂತ ನೀನೇ ಆರಿಸ್ಕೋ, ನಾನಿನ್ ಬರ್ತೀನಿ. ಸತ್ತೋಳ ಬಗ್ಗೆನೇ ಇಷ್ಟೊಂದು ತಲೆ ಕೇಳಿಸ್ಕೊಂಡು ಯಾವಾಗ್ಲೂ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಬದುಕಿದ್ದು ನಿನ್ ಕೈ ಹಿಡಿದು ಯಾವ ಸುಖನೂ ಕಾಣದೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇರೋ ಆ ಗೌರನ್ ಬಗ್ಗೆ ನೀನು ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಹಾಲಪ್ಪ ಹಾಲಪ್ಪ ಯಾಕಾಯ್ತಿದ್ಯಾ? ಹುಟ್ಟೋದು ಆಕಸ್ಮಿಕ, ಸಾವು ಮಾತ್ರ ಸಿದ್ಧಾಂತ. ಆದ್ರೆ ಯಾರಿಗೆ ಯಾವಾಗ ಸಾವು ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸಾವು ಅಂದ್ರೆ ಏನ್ ಗೊತ್ತಾ? ಆ ಬ್ರಹ್ಮ ಆತ್ಮ ಮತ್ತು ದೇಹನ ಈ ಚರ್ಮ ಚೀಲಕ್ ಹಾಕಿ ಮನುಷ್ಯ ಅಂತ ಜೀವ ತುಂಬಿ ಕಳಿಸ್ತಾನೆ. ಆತ್ಮ ಮತ್ತು ದೇಹ ಸ್ನೇಹದಿಂದ ಇರೋ ತನಕ ಈ ಜೀವ ಇರುತ್ತೆ. ಅವೆರಡಕ್ಕೂ ಜಗಳ ಬಂದಾಗ ಮರಣ ಅನ್ನೋ ನ್ಯಾಯವಾದಿ ಬಂದು ಬೇರೆ ಮಾಡ್ತಾನೆ. ಆಗ ದೇಹನ ಬಿಟ್ಟು ಆತ್ಮ ಮತ್ತೊಂದು ದೇಹನ ಹುಡ್ಕೊಂಡು ಹೋಗುತ್ತೆ. ಅದೇ ಸಾವು. ಅವರಿಬ್ಬರ ಜಗಳಕ್ಕೆ ನಾವ್ಯಾ ಕಳ್ಬೇಕು? ನಿನ್ ಹೆಂಡತಿ ದೇಹದಲ್ಲಿರೋದು ಯಾರ ಆತ್ಮ ಗೊತ್ತಾ? ನಂದೇ. ಹೋಗು, ನನ್ನ ಮೇಲಿದ್ದ ಪ್ರೀತಿನೆಲ್ಲ ಅವಳು ಧಾರೆ ಏರಿ ಅವಳು ಸಂತೋಷವಾಗಿದ್ರೆ ನನ್ನ ಆತ್ಮಕ್ಕೆ ಅದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ, ಕದೇ ಶಾಂತಿ. ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನೀನ್ ಬದಲಾಗ್ಬೇಕು. ನೀನ್ ಬದಲಾಗ್ಬೇಕು ಅಂದ್ರೆ ನಿನ್ ಹೆಂಡತಿನ ಪ್ರೀತಿಸ್ಬೇಕು.